ಬ್ರಹ್ಮಲಿಂಗೇಶನ ಭವ್ಯ ಕ್ಷೇತ್ರವು ಯಾವ ರೀತಿ ಇದೆ? ಕೊಲ್ಲೂರಿನಿಂದ ಸ್ವಲ್ಪ ದೂರ ದಿವ್ಯ ಕ್ಷೇತ್ರವಿದೆ. ಕುಂದಾಪುರಕ್ಕೆ ಹೋಗುವ ದಾರಿಯ ಅಂಚಲ್ಲಿ ಕ್ಷೇತ್ರವಿದೆ. ಹಚ್ಚ ಹಸಿರಿನ ರಮಣೀಯ ತಾಣವು ಮಾರಣಕಟ್ಟೆಯು. ಮನಶಾಂತಿ ನೀಡುವ ಸುಂದರ ಸನ್ನಿಧಿ ದೇವನ ಕ್ಷೇತ್ರವು. ಅಪ್ಪ ಅಪ್ಪ ಕ್ಷೇತ್ರದಿ ಹರಿಯುವ ನದಿಯು ಯಾವುದು? ಸನ್ನಿಧಿಯಲ್ಲಿ ಹರಿವ ನದಿಯ ಕೂಡ ಯಾವ ತರ ಸಿದ್ಧತೆ ನಡೀತಿದೆ ಅಂತ ಮೊನ್ನೆ ಕೂಡ ನಮ್ಮ ಇವರೊಬ್ರು ನೋಡಿ ಇಲ್ಲಿ ಇದಾರಲ್ಲ ಲಾಸ್ಟ್ ಅಲ್ಲಿ ಲೈಟ್ ತೋರಿಸ್ತಾ ಇದ್ದಾರೆ ನೋಡಿ, ಬಲ್ಪ್ ಎಲ್ಲ. ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಕೋಟೆಹೊಳೆಯಲ್ಲಿ. ಪುಣ್ಯ ನದಿಯಲ್ಲಿ ಒಮ್ಮೆ ಮಿಂದರೆ ಪಾಪವು ಕಳೆಯುವುದು. ಬ್ರಹ್ಮಲಿಂಗೇಶನ ಕರುಣೆಯು ಲಭಿಸಿ ಪುಣ್ಯವು ದೊರೆಯುವುದು. ಅಪ್ಪ ಅಪ್ಪ ಸ್ವಾಮಿಯ ಕಥೆ ಯಾವ ಗ್ರಂಥದಲ್ಲಿದೆ? ಬ್ರಹ್ಮಲಿಂಗೇಶನ ಮಹಿಮೆಯ ಚರಿತವು ಯಾವ ಭಾಷೆಯಲ್ಲಿದೆ? ಭೈರವಿ ಪುರಾಣ ಎಂಬ ಗ್ರಂಥದಲ್ಲಿ ಕಥೆಯ ಭಾಗವಿದೆ. ಬ್ರಹ್ಮಲಿಂಗೇಶನ ಚರಿತೆಯು ಸಂಸ್ಕೃತ ದೇವ ಭಾಷೆಯಲ್ಲಿದೆ. ಈ ದಿವ್ಯ ಗ್ರಂಥದ ಶ್ರವಣದಿ ಪಠಣದಿ ದೋಷವು ನೀಗುವುದು. ಬೇಡಿದ ಭಾಗ್ಯವು ಕ್ಷಣದಲ್ಲಿ ದೊರೆತು ಸಂತಸ ಲಭಿಸುವುದು. ಅಪ್ಪ ಅಪ್ಪ ಬ್ರಹ್ಮಲಿಂಗೇಶನ ಉತ್ಸವ. ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರನ ಸ್ಮರಿಸ್ತಾ ಈ ಸ್ಥಳ ಸಾನ್ನಿಧ್ಯದ ಕಿರು ಪರಿಚಯವನ್ನು ಮಾಡಿಕೊಳ್ಳಲಿಕ್ಕಿದ್ದೇವೆ. 1985ರಲ್ಲಿ ಇದು ನಿರ್ಮಾಣಗೊಂಡಿದ್ದು ಸುಮಾರು ಒಂದು 85 ಅಂತ ಹೇಳಿದ್ರೆ ಈಗ ಒಂದು 35-40 ವರ್ಷ ಅಂದಾಜಿನಿಂದ ಇಲ್ಲಿ ದರ್ಶನ ಸೇವಾದಿಗಳು ಮೈ ದರ್ಶನ ಆಗ್ತಿದ್ದು, ಇತರ ಸೇವಾ ಪೂಜಾ ಕೈಂಕರ್ಯಗಳು ನಡೆಯುತ್ತಿತ್ತು. ಈ ಸ್ಥಳ ಸಾನ್ನಿಧ್ಯದಲ್ಲಿ ನಾಗ ಮತ್ತು ಅಣ್ಣಪ್ಪ ಪಂಜುರ್ಲಿ ಮತ್ತೆ ಆಂಜನೇಯ ಯಕ್ಷ ಬ್ರಹ್ಮಲಿಂಗೇಶ್ವರರು ಇಲ್ಲಿ ನೆಲೆಗೊಂಡಿದ್ದು, ಅನೇಕ ಪೂಜಾ ವಿಧಾನಗಳು ಸೋಮವಾರ ಶುಕ್ರವಾರ ವಿಶೇಷ ಪೂಜೆ, ಸಂಕ್ರಮಣ ದಿನ ವಿಶೇಷ ಪೂಜೆ ಇರ್ತದೆ. ಹಾಗೆ ವರ್ಷದ ಕಾಲಾವಧಿ ಫೆಬ್ರವರಿ 18-19ರಂದು ಕಾಲಾವಧಿ ಹರಕೆ ಹೂವು ಒಪ್ಪಿಸುವುದು, ಹಿಂಗಾರ ಒಪ್ಪಿಸುವಂಥ ಸೇವೆ ಇರ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹೇಳ್ಬೇಕಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಹರಕೆ ಮಾಡಿಕೊಂಡ್ರೆ ಅಥವಾ ಈ ಸಾನ್ನಿಧ್ಯವನ್ನು ದರ್ಶನ ಮಾಡಿದವರಿಗೆ ಇದುವರೆಗೆ ಯಾವುದೇ ಥರದ ಗಂಡಾಂತರಗಳು ಇದ್ದಲ್ಲಿ ನಿವಾರಣೆ ಆದಂಥ ಉದಾಹರಣೆಗಳು ಹಲವಾರು ಇದ್ದಾವೆ. ಮುಂದಕ್ಕೂ ಹೀಗೆ ಇದನ್ನ ಜೀರ್ಣೋದ್ಧಾರವಾಗಿಯೂ ಈಗ ಒಂದು 15 ವರ್ಷ ಆಗಿರ್ಬೋದಲ್ಲ, ಪೂರ್ಣ ಜೀರ್ಣೋದ್ಧಾರಗೊಂಡು ಒಂದು 15 ವರ್ಷ ಆಗಿರ್ತದೆ. ಇನ್ನೂ ಜೀರ್ಣೋದ್ಧಾರ ಆಗಲಿಕ್ಕೆ ಇನ್ನೂ ಕೆಲವು ಕೆಲಸ ಕಾರ್ಯ ಕೈಂಕರ್ಯಗಳು ಬಾಕಿ ಇದ್ದಾವೆ. ಅದನ್ನು ಭಕ್ತಾದಿಗಳು ಏನಾದರೂ ತನುಮನ ಧನ ಸಹಾಯದಿಂದ ಸಹಕಾರವನ್ನು ನೀಡಿದರೆ ಇನ್ನೂ ಕ್ಷೇತ್ರದ ಅಧಿಕಾರಿಗಳು ಅದನ್ನು ಉತ್ತಮ ರೀತಿಯಲ್ಲಿ ಎದುರುಗೊಂಡು ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಮರ್ಥರಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಮ್ಮೆಲ್ಲರ ಗ್ರಾಮಸ್ಥರ ಅಪೇಕ್ಷೆ ಮತ್ತು ಧರ್ಮಾಧಿಕಾರಿಗಳ ಅಪೇಕ್ಷೆ. ಈ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಅದು ನಾವು ಆ ಕಡೆ ನಮ್ಮ ಸೌತಿಕೆ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಹೌದು. ಇತಿಹಾಸ ಅಂದ್ರೆ ಕೆಲವು ವರ್ಷಗಳಿಂದ ಇಲ್ಲಿ ಭಾಗದಲ್ಲಿ ಬಾಳೆಹೊಳೆ ಗ್ರಾಮದ ಭಾಗದಲ್ಲಿ ನೆಲೆಸಿದ್ದ ಬ್ರಹ್ಮಲಿಂಗೇಶ್ವರನ್ನು ಹಲವಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಇಲ್ಲಿ ಭಾಗಿಯಾಕೊಂಡು ಅವ್ರದ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಬಂದಂತ ಇದು ದೇವಸ್ಥಾನ ಸ್ಥಳ ಇದು. ಬಟ್ ಇಲ್ಲಿ ಅಂದ್ರೆ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ ಸರ್? ಆ ವಿಚಾರವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದರ ಮೂಕಾಂಬಿಕೆ ಬ್ರಹ್ಮಲಿಂಗೇಶ್ವರರ ಮೂಲ ಸಾನ್ನಿಧ್ಯ ಕೊಲ್ಲೂರು ಮತ್ತು ಮಾರನೆಕಟ್ಟೆ, ಕುಂದಾಪುರ ತಾಲೂಕಿನ ಮಾರನೆಕಟ್ಟೆ ಎಂಬಲ್ಲಿ ಬ್ರಹ್ಮಲಿಂಗೇಶ್ವರ ಮೂಲಸ್ಥಾನ ಇರೋದು. ಇಲ್ಲಿ ಏನು ಹಿಂದೆ ಅನಾದಿಯಿಂದ ಯಾರು ಈ ಗ್ರಾಮದಲ್ಲಿ ಎಲ್ಲ ಮಾರನೆಕಟ್ಟೆಯ ಮೂಕಾಂಬಿಕೆಯ ಹರಕೆಗಳು ಬಾಕಿ ಇದ್ದಿದ್ರಿಂದ ಇಲ್ಲಿಯ ಗ್ರಾಮಸ್ಥರು ಆ ಹರಕೆಯನ್ನ ಸಲ್ಲಿಸದೇ ಇರೋ ಕಾರಣ ಆ ಸ್ವಾಮಿ ಇಲ್ಲಿಗೆ ಬಂದು ವಿಚಾರಣೆಗಾಗಿ ಬಂದು ಇಲ್ಲಿ ನೆಲೆಗೊಂಡಿರ್ತಕ್ಕಂಥ ಇತಿಹಾಸ ಇದೆ. ಅದನ್ನ ಮುಂದಕ್ಕೆ ಧರ್ಮಾಧಿಕಾರಿಗಳನ್ನ ವಿವರಿಸಲಿದ್ದಾರೆ. ಅಲ್ಲಿಂದ ಇಲ್ಲಿ ನೆಲೆಗೊಂಡ ಆದಿಯಿಂದ ಹಿಂದೆ ಪಾತ್ರಿಗಳಿದ್ರು, ಅವರು ಅಕಾಲವಾದರು. ಅದರ ನಂತರ ಈಗ ಧರ್ಮಾಧಿಕಾರಿಗಳವರ ಮನೆಯ ಯಜಮಾನರಿಗೆ ಆಳ್ವಿಕೆ ಆಗುತ್ತೆ. ಮೈ ದರ್ಶನ ಸೇವೆನೇ ಇರುತ್ತೆ, ಪೂಜೆ ಕೈಂಕರ್ಯಗಳು ಇರುತ್ತವೆ. ತುಂಬಾ ಎಲ್ಲಾ ಜಿಲ್ಲೆಗಳಿಂದನೂ ಇಲ್ಲಿ ಸಾಮಾನ್ಯ ಇಲ್ಲಿ ಸಂಕ್ರಮಣ ಪ್ರತಿ ಸಂಕ್ರಮಣಕ್ಕೂ ಭಾರಿ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಿರ್ತಾರೆ. ಅವ್ರು ಬೇಡಿದಂತ ಬೇಡಿಕೆಗಳು ಹಿಂಗಾರದ ರೂಪದಲ್ಲಿ ಸ್ವಾಮಿಯ
ಮುಡಿಯಿಂದ ಹಿಂಗಾರ ಪ್ರಸಾದವಾಗ್ತದೆ. ಅದರಂತೆ ಅಪ್ಪಣೆ ನೋಡೋದು, ಮದುವೆ, ಜಮೀನು, ವ್ಯವಹಾರ ಯಾವುದಕ್ಕಾದ್ರೂ ಅಪ್ಪಣೆ ನೋಡೋದ್ರ ಮೂಲಕ ಸ್ವಾಮಿಯ ಅಪ್ಪಣೆ ಇದೆ ಅಂತೇಳಿ ಭಕ್ತಾದಿಗಳ ನಂಬಿದ್ದಾರೆ. ಅದೇ ರೀತಿ ನಡ್ಕೊಂಡು ಬಂದಿದ್ದಾರೆ ಕೂಡ, ನಂಬಿಕೆನೂ ಇದೆ. ಈಗ ದೇವಸ್ಥಾನದ ಪೂಜೆಗೆ ಸಿದ್ಧತೆ ನಡೀತದೆ ಸರ್. ಹೌದು. ಎಲ್ಲಿ ತನಕ ಆಗಲಿದೆ ಇಷ್ಟು 2 ದಿನ? ಇವತ್ತಿನ ಇಲ್ಲ, ಈಗ ಒಂದು 15 ದಿನದಿಂದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡು ಅದನ್ನ ಸಂಪನ್ನಗೊಳಿಸ್ತಾ ಬರ್ತಾ ಇದ್ದಾರೆ. ಮುಂದಕ್ಕಿನ್ನ ಈಗ 3 ದಿನ ಉಳಿದಿರೋದು. ಇವತ್ತಿಂದ ನಾಳೆ, ನಾಡಿದ್ದು. ಇವತ್ತು ಮೇಲೆ ಬೆಟ್ಟದ ಅಣ್ಣಪ್ಪ ಸ್ವಾಮಿ ಸೇವೆ ಇದೆ ಅಲ್ಲ, ಸೇವೆ ಇದೆ. ಅಣ್ಣಪ್ಪ ಸ್ವಾಮಿದೊಂದು ಪಂಚಗಜ್ಜೆಯ ಸೇವೆ ಇದೆ. ನಾಳೆ ಪರಿವಾರ ದೇವರುಗಳಿಗೆ ಒಂದು ಭೋಗದ ವಿಚಾರ, ಹರಿಕೆ ಹೂವು ಹಿಂಗಾರ ಒಪ್ಸಂತ ಸೇವೆ. ನಾಡಿದ್ದು ಮಧ್ಯಾಹ್ನ 10 ರಿಂದ 12 ಗಂಟೆ ಸುಮಾರಿಗೆ ಹೂವು ಹಿಂಗಾರ ದರ್ಶನ ಸೇವೆಯಲ್ಲಿ ಹೂವು ಹಿಂಗಾರ ಅರ್ಪಿಸುವಂತ ಒಂದು ಸೇವೆ ಇದೆ. ಸಂಜೆ ರಂಗಪೂಜೆ ಮತ್ತೆ ಕೆಂಡ ದರ್ಶನ, ಕೆಂಡ ಸೇವೆ ಇರುತ್ತೆ. ಹೌದು. ಅದೇ ನಮ್ಮ ಕಳಸ ಸುತ್ತಮುತ್ತ ಜನರೆಲ್ಲ ಭಾಗಿಯಾಗ್ತಾರೆ. ಎಲ್ಲರೂ ಬರ್ತಾರೆ. ಸಾಮಾನ್ಯ ತಿಳಿದವರು ಸಾಧಾರಣ ಒಂದು 30-40 ವರ್ಷದಿಂದ ಇಲ್ಲಿಗೆ ಆಗಮಿಸ್ತಿದ್ದಾರೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಇರ್ತದೆ. ಸಂಜೆ ಕೆಂಡ ಸೇವೆ ಆದ ನಂತರ ಅನ್ನ ಸಂತರ್ಪಣೆ ಇರುತ್ತೆ. ನಾನೀಗ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ಗ್ರಾಮದ ಸುತ್ತಮುತ್ತ ಅಥವಾ ಹೊರನಾಡು, ಹೊರ ಪ್ರದೇಶದಲ್ಲಿ, ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದ ಇಲ್ಲಿಗೆ ತುಂಬಾ ಸಹಕಾರ ಬೇಕಾಗಿರ್ತದೆ ಕ್ಷೇತ್ರಕ್ಕೆ. ಅದನ್ನ ನಿಮ್ಮ ಸಹಕಾರವನ್ನು ಬಯಸ್ತಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ನೀವು ಕುಟುಂಬ ಸಮೇತರಾಗಿ ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಹಾಗೆ ಸಮಸ್ಯೆಗಳೇನಾದರೂ ಇದ್ದಲ್ಲಿ ಪರಿಹಾರ ಇಲ್ಲಿ ಖಚಿತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.